ಪೆಟ್ರೋಲ್ ಎಂಜಿನ್. ಪೆಟ್ರೋಲ್ ಎಂಜಿನ್ನ ರೇಖಾಚಿತ್ರ ಇಲ್ಲಿ ಕಾಣಿಸ್ತಾ ಇದೆ. ಅತೀ ಮುಖ್ಯವಾದ ಭಾಗ ಒಂದು, ಆಗಮ ಕವಾಟ. ಇದು ಪೆಟ್ರೋಲ್ ಮತ್ತು ಗಾಳಿ ಒಳಕ್ಕೆ ಬರಲು ಸಹಾಯ ಮಾಡ್ತದೆ. ಇದೊಂದು ಗೇಟ್ವೇ ಇದ್ದ ಹಾಗೆ. ಎರಡನೇದು ಭಾಗ ನಿರ್ಗಮ ಕವಾಟ. ಇದು ಪೆಟ್ರೋಲ್ ಮತ್ತು ಗಾಳಿ ಉರಿದ ನಂತರ ಹೊಗೆ ಹೋಗಲಿಕ್ಕಿರುವಂಥ ಒಂದು ದ್ವಾರ. ಪೆಟ್ರೋಲ್ ಎಂಜಿನ್ನ ಅತೀ ಪ್ರಾಮುಖ್ಯವಾದಂಥ ಭಾಗ ಅದು ಕಿಡಿಬೆಣೆ, ಇಂಗ್ಲೀಷ್ನಲ್ಲಿ ಸ್ಪಾರ್ಕ್ ಪ್ಲಗ್ ಅಂತ ಕರೀತಾರೆ. ಇದು ಪೆಟ್ರೋಲ್ ಮತ್ತು ಗಾಳಿಯನ್ನು ಉರಿಸಲಿಕ್ಕೆ ಸಹಾಯ ಮಾಡ್ತದೆ. ಪೆಟ್ರೋಲ್ ಎಂಜಿನ್ನಲ್ಲಿ ಮೇಲಕ್ಕೆ ಕೆಳಕ್ಕೆ ಚಲಿಸುವಂತಹ ಭಾಗ ಇದೆ, ಅದುವೇ ಪಿಸ್ಟನ್. ಈ ಪಿಸ್ಟನ್ನಲ್ಲಿ ಪಿಸ್ಟನ್ನ ಒಂದು ಭಾಗ, ಒಂದು ತುದಿ ಪಿಸ್ಟನ್ ದಂಡಕ್ಕೆ ಸಂಪರ್ಕ ಹೊಂದಿದೆ. ಪಿಸ್ಟನ್ ದಂಡದ ಒಂದು ತುದಿಯು ವಕ್ರದಂಡಕ್ಕೆ ಸೇರಿದೆ. ವಕ್ರದಂಡ ಚಕ್ರದೊಂದಿಗೆ ಸಂಪರ್ಕ ಹೊಂದಿದೆ, ವೀಲೊಂದಿಗೆ ಸಂಪರ್ಕ ಹೊಂದಿದೆ. ಇಲ್ಲಿಯೂ ವಕ್ರದಂಡ ಈ ರೇಖಾ ಚಲನೆಯನ್ನು ವೃತ್ತೀಯ ಚಲನೆಯನ್ನಾಗಿ ಅಥವಾ ಚಕ್ರೀಯ ಚಲನೆಯನ್ನಾಗಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಪಿಸ್ಟನ್ ದಂಡ ವಕ್ರದಂಡ ಮತ್ತು ಪಿಸ್ಟನ್ ಸಂಪರ್ಕವನ್ನು ಹೊಂದಿದೆ. ಇಲ್ಲಿ ಮುಖ್ಯವಾದ ತತ್ವ ಏನಂದರೆ, ಈ ಪಿಸ್ಟನ್ ಮೇಲಕ್ಕೆ ಕೆಳಕ್ಕೆ ಚಲಿಸ್ತದೆ. ಹಾಗೆ ಚಲಿಸುವಾಗ ಮೇಲಕ್ಕೆ ಚಲಿಸಿದಾಗ ಅರ್ಧ ಸುತ್ತು, ಕೆಳಕ್ಕೆ ಚಲಿಸಿದಾಗ ಅರ್ಧ ಸುತ್ತು, ಹೀಗೆ ನಿರಂತರವಾಗಿ ಚಕ್ರವನ್ನು ತಿರುಗಿಸಲಿಕ್ಕೆ ಸಹಾಯ ಮಾಡ್ತದೆ. ಇದರಲ್ಲಿ 5 ಹಂತಗಳನ್ನು ಮುಂದೆ ಅಧ್ಯಯನ ಮಾಡೋಣ. 5 ವಿಧ ಇದೆ. ನಿಜವಾಗಿ ಅದು 4 ವಿಧ, ಆದರೆ ಅದನ್ನು 5 ವಿಭಾಗವನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಈ ಪೆಟ್ರೋಲ್ ಎಂಜಿನಲ್ಲಿ 4 ಸ್ಟ್ರೋಕ್ ಇಂಜಿನ್ ಅಂತ ಇದೆ.